ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶಿಂದೆಯವರ ಭಕ್ತರು ಯಾರೇ ಇರಲಿ ಅವ್ರಿಗೆಲ್ಲ ನಮಸ್ಕಾರ. ಇವತ್ತು 25ನೇ ತಾರೀಕು 9ನೇ ತಿಂಗಳು 2024. ಇವತ್ತು ಬುಧವಾರ. ಏನಪ್ಪ ಅಂದರೆ ಬುಧವಾರ ಶ್ರೇಷ್ಠ ಶಿಂದೆಯವರು ಹುಟ್ಟಿದ ದಿನ. ಅದಕ್ಕೆ ಅವ್ರಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ. ಆವಾಗಲೇ ಟೈಮು 8:20 ಆಗಿದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಬಲಗಾಲ ಧರ್ಮ, ಹಿಂದ್ಗಡೆ ಕಾಲು ಕರ್ಮ. ಇವೆರಡು ನೋಡ್ಕೊಂಡು ಯಾರು ಯೋಚನೆ ಮಾಡ್ಕೊಂಡು ಕಾಲಿಡ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತದೆ. 12 ಗ್ರಹಗಳಲ್ಲಿ ನಾವು ಪೂಜೆ ಮಾಡೋದೇ 9 ಗ್ರಹ. ಆ 9 ಗ್ರಹ 9 ಅವತಾರ ಮಾಡಿದ್ರೆ ಭಗವಂತ ಎಲ್ಲರನ್ನೂ ಇಕ್ಕಟ್ಟಿಗೆ ಸಿಲಿಸ್ಬಿಡ್ತಾನೆ. ಅದಕ್ಕೆ ಆ ಭಗವಂತನಿಗೆ ಬೆಲ್ಲ, ಎಳ್ಳು, ಎಣ್ಣೆ ದಾನ ಕೊಡಿ ಅಂತ ಹೇಳ್ತೀವಿ. ಪ್ರತಿಯೊಬ್ಬರೂ ಕೊಟ್ಟರು ಸ್ವಲ್ಪ ಕಡಿಮೆ ಮಾಡ್ಕೊತಾನೆ. ದೇವಸ್ಥಾನಗಳಿಗೆ, ಯಾವುದೇ ದೇವಸ್ಥಾನಕ್ಕಾಗಲಿ ನವಗ್ರಹ ಇರೋದಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ, ನಿಮ್ಗೆಲ್ಲ ಒಳ್ಳೇದಾಯ್ತದೆ. ಕೋಪದಲ್ಲಿದ್ದನು ಶಾಂತಿ ಆಯ್ತಾನೆ, ನಿಮಗೆಲ್ಲ ಒಳ್ಳೆಯ ಮಾರ್ಗ ತೋರಿಸ್ತಾನೆ. ಇಷ್ಟೆಲ್ಲ ಹೇಳ್ಬಲ್ವಿ. ಏನಪ್ಪ ಅಂದರೆ ನಾವು ಚಿಕ್ಕದು ಒಂದು ದೇವಸ್ಥಾನ ಮಾಡ್ತಾಯಿದ್ದೀವಿ. ಅದು ಚಿಕ್ಕದಂದರೆ ಶನಿದೇವ್ರದೇ, ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆ ಅಂತ ನಾವು ಹೇಳ್ತೀವಲ್ಲ, ಆ ದೇವಸ್ಥಾನ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಕೈಲಾದಷ್ಟು ಧನ ಸಹಾಯ, ಒಂದು ಇಟ್ಟಿಗೆ ಆಗಲಿ, ಒಂದು ಕಲ್ಲಾಗಲಿ, ಒಂದು ಮರಳಾಗಲಿ, ಒಂದು ಆರ ಬ್ಲಾಕ್ ಆಗಲಿ, ಯಾವುದೇ ಆಗಲಿ, ಒಂದು ಕಂಬಿ ಆಗಲಿ, ಏನೇ ನಿಮ್ಮ ಕೈಲೇ ಎಷ್ಟು ಆಯ್ತದೋ ಅಷ್ಟು ಧನ ಸಹಾಯ ಮಾಡಿ. 1 ರೂಪಾಯಿಂದ ಹಿಡಿದು 100 ರೂಪಾಯಿ ನಿಮ್ಮ ಕೈಲಾದಷ್ಟು ಎಷ್ಟಾದರೂ ಮಾಡಿ. ಈ ವಿಡಿಯೋ ನೋಡಿ ಮಾಡಿ. ಗೂಗಲ್ ಪೇ ಇದೆ, ಫೋನ್ಪೇ ಇದೆ. 9535487299 9611896745. ಇದಕ್ಕೆ ಯಾವುದಕ್ಕನ ಇವೆರಡಕ್ಕೂ ಮಾಡಿ ಅನುಕೂಲ ಆಯ್ತದೆ. ಆ ದೇವಸ್ಥಾನನೂ ಬೆಳೀಬೇಕು, ನಿಮಗೂ ಒಳ್ಳೇದಾಗಬೇಕು. ಇಲ್ಲಿ ಕಷ್ಟ ಅಂತ ಬಂದವ್ರಿಗೆ ಎಲ್ಲರಿಗೂ ಪರಿಹಾರ ಆಗೈತೆ. ಯಾರೇ ಬರಲಿ ಅವರೆಲ್ಲರಿಗೂ ಒಳ್ಳೇದಾಗೈತೆ. ಮದುವೆ ಆಗೈತೆ, ಮಕ್ಕಳಾಗಿದ್ದಾರೆ. ಕಷ್ಟ ಅಂತ ಬಂದು ಡೈವರ್ಸ್ ಕೇಸ್ ಆಗಲಿ, ಭೂಮಿ ಆಗಲಿ, ಪ್ರತಿಯೊಂದೂ ಕೇಸು ಎಲ್ಲ ಮಾಡ್ಕೊಂಡು ಒಳ್ಳೇದಾಗೈತೆ. ನೀವು ಬಂದು ಹೋಗ್ಬೋದು. ಟೈಮಿಂಗ್ಸು 4 ಗಂಟೆಯಿಂದ 7 ಗಂಟೆ, ಅಂಜನಾನಗರ. ಇದು ಬಾರ್ ಮುನಿಯಪ್ಪನ ಬಿಲ್ಡಿಂಗು ಅಂತ. ನೀವು ಯಾವಾಗಾದ್ರೂ ಬನ್ನಿ. ಆ ಉದ್ದೇಶಕ್ಕೆ ಹೇಳ್ತೀವಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನೀವು ವಿಡಿಯೋನು ಪ್ರತಿಯೊಬ್ರಿಗೂ ಇದು ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿದ್ರೆ ಅದು ಎಲ್ಲ ಕಡೆನೂ ಹೋಯ್ತದೆ. ದೇವಸ್ಥಾನ ಬೆಳೀಬೇಕು, ನಮ್ಮ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ನಾವು ಹೇಳ್ತೀವಿ. ಅದರಲ್ಲಿ ದೇವಸ್ಥಾನ ಆದಮೇಲೆ ಸ್ಕೂಲ್ ಮಾಡಬೇಕು, ದಾಸೋಹ ಮಾಡಬೇಕು. ಬಂದವ್ರಿಗೆ ಹಂಗೆ ಹೋಗಬಾರ್ದು ಅಂತ ನಾವು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಡ್ತಾನೇ ಇರ್ತೀವಿ. ನಿಮ್ಮ ಹೆಂಗಿದೆ ನೋಡಿ. ಕೆಲವರು ಯಾರೋ ಮೋಸ ಮಾಡೋದಕ್ಕೂ ನಮಗೂ ಅದೇ ಥರನೇ ನೋಡ್ತಾರೆ ಜನಗಳು. ಆದರೆ ಭಗವಂತ ಮೇಲೆ ಇದ್ದಾನಲ್ಲ, ಅವ್ನು ನೋಡ್ಕೊತಾನೆ. ಯಾರ್ದೇನು ತಪ್ಪಿದ್ರೆ ಅವನಿಗೆ ಶಿಕ್ಷೆ ಕೊಡಲಿ, ತಪ್ಪಿಲ್ದ ಹೋದರೆ ನ್ಯಾಯವಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಕೈ ಮುಗಿದು ಹೇಳ್ತೀವಿ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆ ನಾನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಯಾಕಪ್ಪ ಅಂದರೆ ಗ್ರಹಗತಿಗಳು ಕೆಟ್ಟರಾದರೆ ಯಾವ ದೇವರು ದಿಂಡ್ರೂ ಯಾರೂ ಹತ್ರಕ್ಕೆ ಬರೋದಿಲ್ಲ. ಆ ಗ್ರಹಗತಿಗಳು ದೂರ ಆದರೆ ನಮಗೆ ಕಷ್ಟ ಪ್ರಾರಬ್ಧ ಆಯ್ತದೆ. ಇದನ್ನು ಎಲ್ಲರೂ ತಿಳ್ಕೋಬೇಕು. ಆ ದೇವ್ರಿಗೆ ಹೋದ್ವಿ ಒಳ್ಳೇದಾಗಲಿಲ್ಲ, ಈ ದೇವ್ರಿಗೆ ಹೋದ್ವಿ ಒಳ್ಳೇದಾಗಲಿಲ್ಲ, ಎಲ್ಲ ದೇವ್ರನ್ನೂ ಮಾಡಿದ್ವಿ, ಎಲ್ಲ ಮಾಡಿದ್ವಿ ನಾವು. ಆ ಭಕ್ತರು ಈ ಭಕ್ತರು ಅಂತಾರೆ. ಎಲ್ಲ ಇಲ್ಲ, ಗ್ರಹಗತಿಗಳೇ ಮೇನು. ದೇವರುಗಳು ದೂರ ಹೊಂಟೋಯ್ತಾರೆ. ಯಾಕೆಂದರೆ ಗ್ರಹಗತಿಗಳಂದರೆ ಶನಿ ಗುರು ಇಲ್ದಿದ್ದಾಗ ರಾಹುಕೇತುಗಳನ್ನೇ ಕಾಟ ಕೊಟ್ಬಿಡ್ತಾರೆ, ಎಲ್ಲರನ್ನೂ ತೊಂದರೆ ಕೊಡ್ತಾರೆ. ಆವಾಗ ಯಾವ ದೇವ್ರಿಗೂ ಫಲ ಇರೋದಿಲ್ಲ. ಎಲ್ಲ ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕು. ಫಸ್ಟು ಪಂಚಾಂಗ ತೆಗೆಸಿ ನಮಗೆ ಗುರುಬಲ ಇದೆಯೋ ಶನಿ ಬಲ ಇದೆಯೋ ಅದನ್ನು ಫಸ್ಟ್ ನೋಡಿ, ನಿಮ್ಗೆ ಅನುಕೂಲ ಆಯ್ತದೆ. ಎಲ್ಲರಿಗೂ ನಮಸ್ಕಾರ. ಇಷ್ಟಾಗಲಿ ಅಂತ ನಾವು ಹೇಳ್ತಾ ಇದ್ದೀನಿ.